500 200 ಹೋದ್ರೆ 300 350 ಹೋದ್ರೆ 150. ಇಷ್ಟಕ್ಕೊಂದ್ರಕ್ಕೆ ಎಲ್ಲಿಂದ ಬಂದು ನಿನಗೆ ತಮ್ಮ ಲಾಟ್ರಿ ಹೊಡ್ದಿನಿ, ರೊಕ್ಕ ಫುಲ್. ಇವಾಗ ಎಲ್ಲ ಕ್ಯಾಶ್ ಪಾರ್ಟಿ, ನಾವು ದೊಡ್ಡ ಕಿಂಗ್ ಇವಾಗ ನಾವು. ಹೌದಾ? ಹಂಗಾದ್ರೆ ಪಾರ್ಟಿ ಮಾಡಕ್ ಹೋಗಂ ಬಾಲೆ. ಏಯ್ ಹೋಗಲೆ, ರೊಕ್ಕ ನೋಡಿದ ತಕ್ಷಣ ಆಸರು ಬಿಡ್ಕೊಂಡ್ ಬಂದ್ಬಿಡ್ತಾರ. ಆಸರು ಬಿಡ್ಕೊಂಡ್ ಬಂದಂಗೆ ಹೋಗಲೆ, ಪಾರ್ಟಿ ಎಲ್ಲ ಏನಿಲ್ಲ. ಅಪ್ಪ ಇವ್ನ್ ತಾಜು ಬರಕತ್ತಾನಲ್ಲಿ. ಬಂದ್ರೆ ಏನಾಯ್ತು ಬಿಡ್ಲೆ. ಅವನ ಹತ್ರ ನಾನು 10,000 ರೂಪಾಯಿ ಇಸ್ಕೊಂಡಿದ್ದೆ. ಆ ದುಡ್ಡು ಮತ್ತೆ ವಾಪಸ್ ಕೇಳ್ತಾನೆ. ಇವಾಗ 1 ತಿಂಗಳಿಂದ ತಪ್ಪಿಸ್ಕೊಂಡು ಓಡಾಡಕತ್ತೀನಿ. ಒಂದ್ ಕೆಲಸ ಮಾಡೋಕೆ ಏನ್ ಮಾಡೋಕೋ, ಈ ರೊಕ್ಕ ನಿನ್ನ ಹತ್ರ ಇಟ್ಕೊಂಡ್ಬಿಡ್ಲೆ. ಇಟ್ಕೊಂಡ್ಬಿಡು, ಜೋಬ ಇಟ್ಕೊಂಡ್ಬಿಡು. ಅವ್ನು ಓದ್ಮ ಕೊಡುವಂತೆ ನನಗೆ. ಲೇ, 1 ತಿಂಗಳಿಂದ ಎಲ್ಲಿ ಓಡಿ ಹೋಗಕತ್ತೀಯಲ್ಲ ನೀನು? 10,000 ಕೊಡ್ತೀಯಾ ಇಲ್ಲಾಂದ್ರೆ ಗುದ್ದಿಲ್ಲೇ ನಿನಗೆ? ಅಣ್ಣ ತಾಜಣ್ಣ, ದೇವ್ರ ಏನಂದ್ರೆ ಇಲ್ಲ ಅಣ್ಣ, 1 ರೂಪಾಯಿ ಕೂಡ ಇಲ್ಲ ಅಣ್ಣ. ಪ್ರಾಮಿಸ್ ಅಂದ್ರೆ ಬೇಕಾದ್ರೆ ಜೋಬೆಲ್ಲ ಚೆಕ್ ಮಾಡೋಣ ನೀನು. ಲೇ, ಅವು ಎಲ್ಲ ಬೇಡ, ಮುಚ್ಕೊಂಡ್ ಕೊಳ್ಳೆ ರೊಕ್ಕ. ಅಣ್ಣ ನಾನ್ ಸುಳ್ಳು ಹೇಳ್ತೀನಿ ಅಣ್ಣ. ನಿನ್ ಮೇಲೆ ಹಣ ಅಂದ್ರೆ ಅಣ್ಣ, ಚೆಕ್ ಮಾಡೋಣ ಜೋಬ್ ಬೇಕಾದ್ರೆ. ಅಣ್ಣ ಅವನ ಹತ್ರ 1 ರೂಪಾಯಿ ಕೂಡ ಇಲ್ಲ ಬಿಡೋಣ. ಅದು ಹೆಂಗ್ ಹೇಳ್ತೀಯಲ್ಲ ನೀನು? ಅಷ್ಟು ಕನ್ಫರ್ಮ್ ಆಗಿ ನಿನಗೆ ಹೆಂಗ್ ಗೊತ್ತಿಲ್ಲ ಅವನ ಹತ್ರ ರೊಕ್ಕ ಇಲ್ಲ ಅಂತ? ಅವನು ಇರೋ ಬರೋ ದುಡ್ಡೆಲ್ಲ ನನ್ನ ಜೋಬಲ್ಲಿ ಇಟ್ಟಿದ್ದಾನ ಅವನು. ಇನ್ನು ಹೋದ್ಮೇಲೆ ಕೊಡಂತ ಅಂತಂದಣ್ಣ. ಅಮ್ಮ ನಿನ್ನ ಹತ್ರ ಇಟ್ಟನ ಆತ ದುಡ್ಡು? ಲೇ ಅಮ್ಮ, ನಿನ್ ನಿಯತ್ತಾಗೆ ಇದೆಯಾ? 500 ರೂಪಾಯಿ ತಗೋ, ನೀನ್ ಪಾರ್ಟಿ ಮಾಡು. 100 ರೂಪಾಯಿ ಪಾರ್ಟಿ ಕೊಡಂದ್ರೆ ಕೊಟ್ಟಿಲ್ಲ ನೀನು. ಇವಾಗ 500 ರೂಪಾಯಿ